welcome back to Social Solutions. In the previous class, we have discussed about the can, where and how we use the can, ಅಲ್ವಾ? ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಡಿಫರೆನ್ಸ್ ನೋಡೋಣ. ಕ್ಯಾನ್ ಮತ್ತೆ ಕುಡ್ ಅನ್ನ ಹೇಗೆ ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತ, ಅಲ್ವಾ? ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಹೇಳಿದೆ ಕ್ಯಾನ್, where we have to use can. Can is shows the ability, right students? So in the previous class we have discussed that can which shows the ability. ನಮ್ಮಲ್ಲಿ ಒಂದು ಎಬಿಲಿಟಿ ಅನ್ನು ಕ್ಯಾನ್ ತೋರಿಸುತ್ತೆ ಅಂತ ಹೇಳಿದೆ. And also it is used for request, ಅಲ್ವಾ? So he can do it, he can write well, he can sing well, he can swim, ಅಲ್ವಾ? ಇದು ನಮಗೆ ಏನ್ ತೋರಿಸುತ್ತೆ? ಎಬಿಲಿಟಿಯನ್ನ ತೋರಿಸುತ್ತೆ. ಅದೇ ತರ ಪರ್ಮಿಷನ್ ಅನ್ನ ನಾವು ಕೇಳೋದಾದ್ರೆ, ರಿಕ್ವೆಸ್ಟ್ ಅಥವಾ ಪರ್ಮಿಷನ್ ಅನ್ನು ಮಾಡೋದಾದ್ರೆ, ರಿಕ್ವೆಸ್ಟ್ ಅಂತ ನಾವು ಅದಕ್ಕಿಂತ ಹೆಚ್ಚಾಗಿ ನಾವು ಪರ್ಮಿಷನ್ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡೋಣ. ಸೊ ಹಿಯರ್ ಕ್ಯಾನ್ ಇಸ್ ಯೂಸ್ಡ್ ಫಾರ್ ಪರ್ಮಿಷನ್. ಓಕೆ, ಸೊ ಡೇ ಟು ಡೇ ಲೈಫ್ ಯು ಯೂಸ್ ದಿಸ್ ವರ್ಡ್ ಮೇಡಮ್. ಕ್ಯಾನ್ ಐ ಯೂಸ್ ಯುವರ್ ಬುಕ್? ಕ್ಯಾನ್ ಐ ಟೇಕ್ ದಿಸ್? ಕ್ಯಾನ್ ಐ ಕಮ್ ವಿತ್ ಯು? ಕ್ಯಾನ್ ಯು ಹೆಲ್ಪ್ ಮೀ? ಅಲ್ವಾ? ಸೊ ಇಟ್ ಆಸ್ ದ ಪರ್ಮಿಷನ್. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕ್ಯಾನ್ ಮತ್ತೆ ಕುಡ್ಡಿನ ಡಿಫರೆನ್ಸ್ ಏನು ಅಂತ ನಾವು ನೋಡೋಣ. ಓಕೆ, ನೋಡಿ, ಒಂದೇ ಸೆಂಟೆನ್ಸ್ ಅಂತ ತಗೊಂಡು ಎರಡು ಟೈಪ್ ಮಾಡೋಣ. ಇಲ್ಲಿ ನಾವು ಕ್ಯಾನ್ ಅನ್ನ ಬರ್ಕೊಳ್ಳೋಣ, ಇಲ್ಲಿ ಕುಡ್ ಅನ್ನ ಬರ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳಿದೆ ಕ್ಯಾನ್ ಇಟ್ ಶೋಸ್ ದ ಎಬಿಲಿಟಿ ಅಂಡ್ ಆಲ್ಸೋ ಕ್ಯಾನ್ ಇಸ್ ಯೂಸ್ಡ್ ಫಾರ್ ಆಸ್ ದ ಪರ್ಮಿಷನ್. ವೇರ್ ಆಸ್ ಕುಡ್ ಏನ್ ಎಬಿಲಿಟಿ ನಮಗೆ ಕ್ಯಾನ್ ತೋರ್ಸತ್ತೆ, ಆ ಎಬಿಲಿಟಿ ಯಾವುದೋ ಒಂದು ವ್ಯಕ್ತಿಯಲ್ಲಿ ಇದೆ, ಆದ್ರೆ ಅವನು ಅದನ್ನ ಸರಿಯಾಗಿ ಪರಿಪೂರ್ಣವಾಗಿ ಮಾಡಿಲ್ಲ. ಎ ಪರ್ಸನ್ ಹ್ಯಾಸ್ ಸರ್ಟನ್ ಕೈಂಡ್ ಆಫ್ ಎಬಿಲಿಟಿ ಬಟ್ ಹಿ ಹ್ಯಾಸ್ ನಾಟ್ ಡನ್ ಇಟ್ ಪ್ರಾಪರ್ಲಿ. ಇನ್ ದಟ್ ಮೂಮೆಂಟ್ ವಿ ವಿಲ್ ಯೂಸ್ ದಿಸ್ ವರ್ಡ್ ಕ್ಯಾನ್. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಸಿಂಗ್. ಐ ಕ್ಯಾನ್ ಸಿಂಗ್ ಅಂದ್ರೆ ನಾನು ಹಾಡಬಲ್ಲೆ. ಸೇಮ್ ಇಲ್ಲಿ ನೋಡಿ, ಇದೇ ಸೆಂಟೆನ್ಸ್ ನ ಕುಡ್ ಯೂಸ್ ಮಾಡಿ ಬರ್ತೀನಿ. ಐ ಕುಡ್ ಸಿಂಗ್, ಐ ಕುಡ್ ಸಿಂಗ್. ಇಲ್ಲಿ ನೋಡಿ, ನಾನು ಹಾಡಬಲ್ಲೆ ಅಂದ್ರೆ ಒಂದು ಎಬಿಲಿಟಿನೇ ತೋರಿಸಿದೆ. ಐ ಕುಡ್ ಸಿಂಗ್ ಅಂದ್ರೆ ನಾನು ಹಾಡಬಹುದಿತ್ತು. ಐ ಕುಡ್ ಸಿಂಗ್ ಬಟ್ ಐ ವಾಸ್ ನಾಟ್ ವೆಲ್ ಅಂತ ನಾವು ಆಡ್ ಮಾಡೋಣ ಸೆಂಟೆನ್ಸ್. ಐ ಕುಡ್ ಸಿಂಗ್, ನಾನು ಹಾಡಬಹುದಿತ್ತು ಅಂದ್ರೆ ಏನೋ ಒಂದು ಎಬಿಲಿಟಿ ಅಲ್ಲಿ ಇತ್ತು, ಆ ಎಬಿಲಿಟಿಯನ್ನು ಪರಿಪೂರ್ಣವಾಗಿ ಮಾಡಕ್ ಆಗ್ಲೇ ಇಲ್ಲ, ಯಾವುದೋ ಒಂದು ಕಾರಣದಿಂದ ಇರಬಹುದು. ಅಂತ ಸಂದರ್ಭದಲ್ಲಿ ನಾವು ಯಾವುದನ್ನ ಯೂಸ್ ಮಾಡ್ತೀವಿ? ಕುಡ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಪಾಸ್ಟ್ ಎಬಿಲಿಟಿ ಅಂತ ನಾವು ಹೇಳಬಹುದು. ಸೊ ಕ್ಯಾನ್ ಪಾಸ್ಟ್ ಕುಡ್ ಆಗುತ್ತೆ, ಮತ್ತೆ ಇದೊಂದು ಪಾಸ್ಟ್ ಎಬಿಲಿಟಿ ಅಂತ ನಾವು ಕೂಡ ಹೇಳಬಹುದು. ಅರ್ಥ ಆಯ್ತಾ? ಮತ್ತೊಂದು ಎಕ್ಸಾಂಪಲ್ ನೋಡೋಣ. I could come with you, but I have some work. I could come with you, ನಾನು ನಿಮ್ಮ ಜೊತೆಗೆ ಬರಬಹುದಿತ್ತು, ಬಟ್ ಅಲ್ಲಿ ಬರಕ್ ಆಗ್ತಾ ಇಲ್ಲ. ಯಾಕೆ? ಐ ಹ್ಯಾವ್ ಸಮ್ ವರ್ಕ್. ಇಲ್ಲಿ ನೋಡಿ, ಇದು ಕೂಡ ಒಂದು ಸೆಂಟೆನ್ಸ್. ನಾವು ಕುಡ್ ಅನ್ನ ಯಾವ ತರ ಯೂಸ್ ಮಾಡ್ತೀವಿ? ಒಂದು ಎಬಿಲಿಟಿ ಅದು ಸರಿಯಾಗಿ ಆಗಿಲ್ಲ. ಇಲ್ಲಿ ಮತ್ತೆ ಕುಡ್, ಐ ಕುಡ್ ಕಮ್ ವಿತ್ ಯು ಬಟ್ ಐ ಹ್ಯಾವ್ ಸಮ್ ವರ್ಕ್. ಇಲ್ಲಿ ಮತ್ತೊಂದು ಸೆಂಟೆನ್ಸ್ ಹೇಳೋಣ. ಹಿ ಕ್ಯಾನ್ ರನ್ ಫಾಸ್ಟ್. ಇಲ್ಲಿ ಒಂದು ಎಬಿಲಿಟಿಯನ್ನು ತೋರಿಸ್ತಾ ಇದೀವಿ. ಹಿ ಕ್ಯಾನ್ ರನ್ ಫಾಸ್ಟ್ ಮೀನ್ ದ ಪರ್ಸನ್ ಕ್ಯಾನ್ ರನ್ ಫಾಸ್ಟ್. ಸೊ ಅವನು ನಾವಿಲ್ಲಿ ಎಬಿಲಿಟಿಯನ್ನು ಹೇಳಿದ್ವಿ, ಹಿ ಕ್ಯಾನ್ ರನ್ ಫಾಸ್ಟ್ ಅಂತ, ಬಟ್ ಆ ಎಬಿಲಿಟಿಯನ್ನ ಅವ್ನು ಸರಿಯಾಗಿ ಫುಲ್ಫಿಲ್ ಮಾಡಿಲ್ಲ. ಸೊ ಇಲ್ಲಿ ನಾವೇನ್ ಬರಿತೀವಿ? he could run fast. ನಮ್ಮಲ್ಲಿ ಒಬ್ಬ ಪರ್ಸನ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಒಂದು ಹೋಪ್ ಇತ್ತು, ಹಿ ಕ್ಯಾನ್ ರನ್ ಫಾಸ್ಟ್ ಅಂತ, ಬಟ್ ಅವನು ಅಲ್ಲಿ ರನ್ ಫಾಸ್ಟ್ ಮಾಡಿಲ್ಲ. ಸೊ ನಾವು ಯೂಶಲಿ ಕನ್ವರ್ಸೇಷನ್ ಮಾಡ್ಕೋತೀವಿ, ಅವನು ಚೆನ್ನಾಗಿ ಓಡಬಹುದಿತ್ತು ಅಲ್ವಾ, ಅವ್ನು ಸರಿಯಾಗಿ ಓಡಿಲ್ಲ. ಹಿ ಕುಡ್ ರನ್ ಫಾಸ್ಟ್. ಏನೋ ಒಂದು ಕಾಂಪಿಟೇಷನ್ ಇರುತ್ತೆ, ನಿಮ್ಗೆ ಆ ಪರ್ಸನ್ ಬಗ್ಗೆ ಅಥವಾ ವ್ಯಕ್ತಿ ಬಗ್ಗೆ ತುಂಬಾ ಹೋಪ್ ಇರುತ್ತೆ, ಅವಳು ತುಂಬಾ ಚೆನ್ನಾಗಿ ಹಾಡಿರ್ತಾಳೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಶಿ ಡಿಡ್ ನಾಟ್ ಡನ್ ಇಟ್ ವೆಲ್. ಓಕೆ, ಸೊ ಅಟ್ ದಟ್ ಟೈಮ್ ವಾಟ್ ಯು ಸ್ಪೀಕ್? ಶಿ ಕುಡ್ ಡ್ಯಾನ್ಸ್ ವೆಲ್. ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡಬಹುದಾಗಿತ್ತು ಅಂತ ಆ ಪಾಸ್ಟ್ ಎಬಿಲಿಟಿಯನ್ನು ನಾವು ಯಾವ್ದ್ರಲ್ಲಿ ನಾವು ಯೂಸ್ ಮಾಡ್ತೀವಿ? ಕುಡ್ ಇಂದ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಕ್ಯಾನ್ ಮತ್ತೆ ಕುಡ್. ಕ್ಯಾನ್ ಶೋಸ್ ದ ಎಬಿಲಿಟಿ ಅಂಡ್ ಆಲ್ಸೋ ಕ್ಯಾನ್ ಯೂಸ್ ಫಾರ್ ದ ಪರ್ಮಿಷನ್.
ಇಲ್ಲಿ ನಾವು ಪರ್ಮಿಷನ್ ಹೇಳಿದೆ. could shows the past ability and request. could is used for request. ಈಗ ನಾವು ಪಾಸ್ಟ್ ಎಬಿಲಿಟಿ ಅನ್ನು ನೋಡಿದ್ವಿ, ಹಾಗಾದ್ರೆ ರಿಕ್ವೆಸ್ಟ್ ಹೇಗೆ ನೋಡೋಣ ಬನ್ನಿ. Okay, let's see. could in the form of request. ಇದು ನಾವು ಅಲ್ಲಿ ಕ್ಯಾನ್ ಯು ಟೇಕ್ ಯುವರ್ ಪೆನ್, ಇಟ್ಸ್ ಕಾಮನ್ ಪರ್ಮಿಷನ್ ಅಷ್ಟೇ. ಓಕೆ, ಕ್ಯಾನ್ ಯು ಕಮ್ ವಿತ್ ಮೀ, ಇಟ್ಸ್ ಕಾಮನ್ ಪರ್ಮಿಷನ್. ನಾನು ಹೇಳ್ಬೋದು ನೋ ಐ ಕಾಂಟ್ ಅಲ್ವಾ. ಇಫ್ ಎ ಪರ್ಸನ್ ಇಸ್ ಆಸ್ಕಿಂಗ್ ಮೀ ಕ್ಯಾನ್ ಯು ಕಮ್ ಅಲಾಂಗ್ ವಿತ್ ಮೀ, ಇಟ್ಸ್ ಮೈ ವಿಶ್, ಐ ಕ್ಯಾನ್ ಸೇ ಎಸ್ ಆರ್ ನೋ. ನೋ ಐ ಕಾಂಟ್ ಅಂತ ಹೇಳ್ಬೋದು, ಎಸ್ ಐ ಕ್ಯಾನ್ ಅಂತ ಹೇಳ್ಬೋದು. ಬಟ್ ಕುಡ್ ಇಸ್ ಎ ಹಂಬಲ್ ರಿಕ್ವೆಸ್ಟ್, ಯು ಕ್ಯಾನಾಟ್ ಡಿನೈ ಇಟ್. ಇದನ್ನ ನೀವು ರಿಜೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಹಂಬಲ್ ರಿಕ್ವೆಸ್ಟ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ತುಂಬಾ ಏನು ಕರುಣೆಯಿಂದ ಕೇಳ್ಕೊಳ್ಳೋದು ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಕುಡ್ ಯು ಕಮ್ ವಿತ್ ಮೀ, ಇದು ಒಂದು ಹಂಬಲ್ ರಿಕ್ವೆಸ್ಟ್, ವಿ ಕ್ಯಾನ್ ನಾಟ್ ಡಿನೈ ಇಟ್. ಓಕೆ, ಅದೇ ಸೇಮ್ ಪರ್ಸನ್ ಕ್ಯಾನ್ ಯು ಕಮ್ ವಿತ್ ಮೀ ಅಂತ ಹೇಳಿದ್ರೆ ನೋ ಐ ಕಾಂಟ್ ಅಂತ ಹೇಳ್ಬೋದು. ಕುಡ್ ಅನ್ನ ನಾವು ನೋ ಅಂತ ಹೇಳಕ್ಕಾಗಲ್ಲ ಅಂತ ಒಂದು ಹಂಬಲ್ ರಿಕ್ವೆಸ್ಟ್ ಅನ್ನ ಇಲ್ಲಿ ನಮಗೆ ಶೋ ಮಾಡುತ್ತೆ. ಕುಡ್ ಯು ಬ್ರಿಂಗ್ me a glass of water? could you bring me a glass of water? ನಾವು ತುಂಬಾ ಹಂಬಲ್ ರಿಕ್ವೆಸ್ಟ್ ಮಾಡಿ ಅಲ್ಲಿ ಕೇಳ್ಕೊತೀವಿ. ಕ್ಯಾನ್ ಯು ಬ್ರಿಂಗ್ ಮಿ ಗ್ಲಾಸ್ ಆಫ್ ವಾಟರ್, ಅದೊಂಥರ ವೇಟ್ ಚೇಂಜ್ ಇರುತ್ತೆ, ಟ್ಯೂನ್ ಚೇಂಜ್ ಇರುತ್ತೆ. ಕುಡ್ ಯು ಬ್ರಿಂಗ್ ಮಿ ಎ ಗ್ಲಾಸ್ ಆಫ್ ವಾಟರ್, ಇದು ತೀರಾ ಹಂಬಲ್ ರಿಕ್ವೆಸ್ಟ್ ಆಗುತ್ತೆ. ಸೊ ಅಲ್ವಾ, ಹೀಗೆ. ಈಗ ಮತ್ತೊಂದು ಎಕ್ಸಾಂಪಲ್ ಹಾಕ್ತೀನಿ. could you make this project for me? ನೀನು ನನಗೋಸ್ಕರ ಈ ಪ್ರಾಜೆಕ್ಟ್ ಅನ್ನ ಮಾಡ್ಕೊಡ್ತೀಯಾ ಅಂತ ಒಂದು ರಿಕ್ವೆಸ್ಟ್ ಅಲ್ವಾ. ಸೊ ಈ ತರ ನಾವು ಕ್ಯಾನ್ ಮತ್ತೆ ಕುಡ್ ಅಲ್ಲಿ ಡಿಫರೆನ್ಸ್ ಅನ್ನ ನೋಡಬಹುದು. ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಕ್ಯಾನ್ ಈಸ್ ಯೂಸ್ಡ್ ಫಾರ್ ಆಸ್ಕಿಂಗ್ ದ ಪರ್ಮಿಷನ್ ಅಂಡ್ ಆಲ್ಸೋ ಇಟ್ ಶೋಸ್ ದ ಎಬಿಲಿಟಿ, ವೇರ್ ಆಸ್ ಕುಡ್ ಒಂದು ಪಾಸ್ಟ್ ಎಬಿಲಿಟಿನ ತೋರಿಸುತ್ತೆ. ಅದ್ರ ಜೊತೆಗೆ ಒಂದು ಹಂಬಲ್ ರಿಕ್ವೆಸ್ಟ್ ಅನ್ನ ನಾವು ಕುಡ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿ ಅಥವಾ ಮಾಡೆಲ್ ಅನ್ನ ಯೂಸ್ ಮಾಡಿ ನಾವು ಹೇಳ್ತೀವಿ. ಸೊ ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದ ಕ್ಯಾನ್ ಅಂಡ್ ಕುಡ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.